ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಜೊತೆಲಿ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಯಾವ ರಾಶಿಗೆ ಯಾವ ಗ್ರಹ ಇದ್ದರೆ ಅಭಿವೃದ್ಧಿ ಆಗುತ್ತೆ ಜೀವನದಲ್ಲಿ, ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ, ಅನೇಕ ಫಲಗಳು ಶುಭಪ್ರದ ಕೂಡ ಆಗುತ್ತೆ ಅಂತ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ತಿಳಿದು ಮುನ್ನಡೆಯುವುದು ನಮಗೆ ಅನುಕೂಲಕರ ಸಿದ್ಧಿ ಉಂಟಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇವತ್ತು ವಿಶೇಷವಾಗಿರುವಂತಹ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಪುಷ್ಯ ಮಾಸ. ನೋಡಿ, ಇವತ್ತು ವಿಶೇಷವಾಗಿರುವಂತಹ ಪುಷ್ಯ ಮಾಸ ಪ್ರಾರಂಭದ ದಿನ ಶುಕ್ಲ ಪಕ್ಷದಲ್ಲಿ ಇರುವಂಥದ್ದು, ಪ್ರಥಮ ದಿನ ಅಂತಲೂ ಕೂಡ ಹೇಳ್ತೀವಿ, ಪ್ರತಿಪತ್ ಅಂತ ಹೇಳುವಂಥದ್ದು. ಶುಕ್ಲ ಪಕ್ಷದ ಪ್ರತಿಪತ್ ದಿನ ಇವತ್ತು ವಿಶೇಷವಾಗಿರುವಂತಹ ಪೂರ್ವಾಷಾಢ ನಕ್ಷತ್ರವನ್ನು ಕೂಡ ನಾವು ಈ ದಿನ ಮಂಗಳವಾರ ನೋಡ್ಬೋದಾಗಿದೆ. ಇನ್ನು ಧ್ರುವಯೋಗ ಕಿಂಸ್ತುಗ್ನ ಕರ್ಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ನೋಡ್ಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳ ಬಗ್ಗೆನೂ ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ನಾವು ಈ ರಾಹುಕಾಲಗಳಲ್ಲಾಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ ರಾಹುಕಾಲ 3 ಗಂಟೆ 13 ನಿಮಿಷದಿಂದ 4 ಗಂಟೆ 39 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು. ಇನ್ನು 9 ಗಂಟೆ 32 ನಿಮಿಷದಿಂದ 10 ಗಂಟೆ 58 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ಹಾಗೂ ಗುಳಿಕ ಕಾಲ 12 ಗಂಟೆ 23 ನಿಮಿಷದಿಂದ 1 ಗಂಟೆ 48 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಇನ್ನು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಕೂಡ ತಿಳ್ಕೊಬೇಕು. ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ತಪ ಹೋಮ ಹವನಾದಿಗಳನ್ನು ಮಾಡಿಕೊಳ್ಳಿಕ್ಕೆ, ಯಾವುದೇ ರೀತಿಯ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ, ಅಥವಾ ಯಾರಾದರೂ ಈಗ ಹೆಣ್ಮಕ್ಳಾಗಲಿ ಅಥವಾ ಯಾರಾದರೂ ಈಗ ಉದ್ಯೋಗ ಆಸಕ್ತಿ ಇರುವಂಥವ್ರು ಅಥವಾ ಯಾವುದೇ ರೀತಿಯ ಒಂದು ವಿವಾಹ ಆಸಕ್ತಿ ಇರುವವರು ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಲಿಕ್ಕೆ ಹೇಳಿರ್ತಾರೆ. ಹಾಗೆ ಒಂದು ಈ ಹುತ್ತಕ್ಕೆ ಹಾಲನ್ನು ಎರೆಯುವಂತಹ ಒಂದು ಸಮಯವನ್ನು ಕೂಡ ಇದು ವಿಶೇಷವಾಗಿರುವಂತಹ ಸಮಯ ಅಂತ ಹೇಳ್ತಾರೆ ಈ ಒಂದು ಬ್ರಾಹ್ಮಿ ಮುಹೂರ್ತ. ಈ ದಿನ ಬ್ರಾಹ್ಮಿ ಮುಹೂರ್ತವು 5 ಗಂಟೆ 1 ನಿಮಿಷದಿಂದ 5 ಗಂಟೆ 51 ನಿಮಿಷದವರೆಗೆ ಈ ದಿನ ವಿಶೇಷವಾಗಿರುವಂತಹ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನೋಡ್ಕೋಬೇಕು. ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 42 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರು, ಇವತ್ತಿನ ಗ್ರಹಗತಿ ಮತ್ತು ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವ ಅರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ. ನೋಡಿ, ಇವತ್ತು ಶುಭ ಮಂಗಳವಾರ, ಮಂಗಳ ಗೌರಿ ಹಾಗೂ ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ಕೊಳ್ಳಿ. ವಿಶೇಷವಾಗಿರುವಂತಹ ನಮಗೆ ಫಲ ಸಿಗುತ್ತೆ ಅಂತಲೂ ಹೇಳ್ಬೋದು. ಆ ಒಂದು ಶಕ್ತಿ ದೇವತೆಗಳ ಅನುಗ್ರಹವೂ ಕೂಡ ನಮಗೆ ಸಿಗುತ್ತೆ ಅಂತಲೂ ಕೂಡ ಮಂಗಳವಾರದ ದಿನ ಮಂಗಳ ದೇವತೆ ಸ್ವರೂಪಿಯಾಗಿರುವಂತಹ
ಕುಲದೇವರನ್ನಾಗಲಿ ಅಥವಾ ಗ್ರಾಮ ದೇವತೆಗಳನ್ನಾಗಲಿ ಈ ದಿನ ಪೂಜಾದಿಗಳನ್ನು ಮಾಡಿಕೊಂಡಾಗ ನಮಗೆ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದಿನ ಈ ದ್ವಾದಶ ರಾಶಿಗಳಲ್ಲಿರುವವರಿಗೆ ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ನೋಡುವಂಥ ಸಮಯ. ನೋಡಿ, ಪ್ರಥಮ ರಾಶಿ ಮೇಷರಾಶಿ, ನ್ಯಾಯ ವ್ಯವಹಾರಗಳಲ್ಲಿ ಗೆಲುವು ಅಂತ ಹೇಳುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರ ನೋಡಿ, ವಿಶೇಷವಾಗಿರುವಂಥದ್ದು ಈ ದಿನ ನೀವು ಯಾವಾಗ ನೀವು ಒಳ್ಳೆಯ ಒಂದು ಚಿಂತನೆ ಮಾಡ್ತಾ ಇರ್ತೀರಾ, ನ್ಯಾಯಬದ್ಧರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ಜಯಪ್ರಾಪ್ತಿ. ನೋಡಿ, ಕೆಲವ್ರಿಗೆ ಹೇಳ್ತಾರೆ ಒಳ್ಳೆಯವ್ರಿಗೆ ಕಾಲ ಅಲ್ಲಪ್ಪ, ಕೆಟ್ಟವ್ರಿಗೆ ಕಾಲ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ. ಆದರೆ ನೋಡಿ, ನ್ಯಾಯಬದ್ಧವಾಗಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಯಾವತ್ತಿದ್ರೂ ಕೂಡ ನಮಗೆ ಶುಭ ಫಲ ಆಗುತ್ತೆ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇವತ್ತು ಮೇಷರಾಶಿಯವರಿಗೆ. ಇನ್ನು ಹೊಸ ಯೋಜನೆಗಳಲ್ಲಿ ಭಾರಿ ವಿಘ್ನಗಳು ಉಂಟಾಗುವಂಥದ್ದು. ಹೊಸದಾಗಿ ಏನಾದರೂ ಕೆಲಸ ಕಾರ್ಯ ಮಾಡಬೇಕಾದ್ರೆ ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ, ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ, ತೊಡಕುಗಳು, ಆತಂಕಗಳು ಬರುತ್ತೆ. ಹಾಗಾಗಿ ಈ ದಿನ ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಸಹೋದರಿಯರ ನಡುವೆ ಮನಸ್ತಾಪ ಆಗುವಂಥದ್ದು ಕೂಡ ಈ ದಿನ ಮೇಷರಾಶಿಯವರಿಗುವಂಥದ್ದು. ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಜಾಗೃತರಾಗಿ ಮಾತುಕತೆಗಳನ್ನು ಆಡಬೇಕು. ಮನಸ್ತಾಪಗಳಾಗುವಂತಹ ಸನ್ನಿವೇಶಗಳು ಕೂಡ ಈ ದಿನ ನೀವು ಎದುರಿಸಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಉತ್ತಮ ದಿನ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಕೆಲವೊಂದು ವಿಚಾರಗಳಲ್ಲಿ ಸ್ವಂತ ನಿರ್ಧಾರ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ಯಾವುದೋ ಒಂದು ಮದುವೆ ವಿಚಾರನೋ ಅಥವಾ ವ್ಯಾಪಾರ ಉದ್ಯೋಗ ವಿಚಾರಗಳನ್ನು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ತಗೊಳ್ಳಿ, ಸ್ವಂತ ನಿರ್ಧಾರವನ್ನು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಮ ಬಗ್ಗೆ ನಿಮ್ಮಷ್ಟು ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನಿಮಗೆ ಯಾವುದರಲ್ಲಿ ಅನುಕೂಲ ಆಗುತ್ತೆ ಆ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೆಯದು ಕೆಟ್ಟದ್ದನ್ನು ಯೋಚನೆ ಮಾಡಿ ಸ್ವಂತ ನಿರ್ಧಾರಗಳನ್ನು ಈ ದಿನ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಕೃಷಿ ಕ್ಷೇತ್ರದವರಿಗೆ ಉತ್ತಮ ಲಾಭದಾಯಕ ಆಗಿರುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಈ ಕೈಗಾರಿಕೆ ಆಗಲಿ ಕೃಷಿ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಇವತ್ತು ಈ ದಿನ ಉತ್ತಮ ದಿನ ಅಂತಲೂ ಕೂಡ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ, ದೂರ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ವ್ಯವಹಾರ ಮಾಡಬೇಕಾಗುತ್ತೆ. ನೋಡಿ, ಇವತ್ತು ಏನು ಹೇಳ್ತಾ ಇದೆ, ಮಿಥುನ ರಾಶಿಯವರು ಎಲ್ಲೋ ಒಂದು ದೂರದ ಪ್ರಯಾಣ ಇರುತ್ತೆ, ಅಲ್ಲಿ ಏನೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಮಾಡ್ಕೊಂಡಿರ್ತೀರಾ, ಅಲ್ಲಿ ವಿಶೇಷವಾಗಿರುವಂತಹ ನೀವು ಕಾಳಜಿಯಿಂದ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ, ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳು ಕೂಡ ಸೂಕ್ತ ಪರಿಹಾರ ಮಾರ್ಗಗಳು ದೊರಕುವಂಥದ್ದು. ಅಂದರೆ ತುಂಬ ದಿವಸದಿಂದ ಯಾವುದೋ ಒಂದು ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮನ್ನು ಅದು ಕಾಡ್ತಾ ಇರುತ್ತೆ, ಬೆಂಬಿಡದೆ ಕಾಡ್ತಾ ಇರುತ್ತೆ. ಯಾವುದೋ ಒಂದು ಆರೋಗ್ಯ ಸಮಸ್ಯೆ, ಯಾವುದೋ ಒಂದು ಈಗ ಮೂಳೆಗೆ ಸಂಬಂಧಪಟ್ಟಂಥದ್ದು ಅಥವಾ ಈ ಮಸಲ್ಸ್ ಅಂತ ಹೇಳ್ತೀವಿ, ಯಾವುದೋ ರೀತಿಯ ಮಾಂಸಕ್ಕೆ ಸಂಬಂಧಪಟ್ಟಂತಹದ್ದು. ನೋಡಿ, ತುಂಬ ದಿವಸದಿಂದ ಬಳಲ್ತಾ ಇರ್ತೀವಿ, ಯಾವುದೋ ಒಂದು ಎಲ್ಲೋ ನೋವು ಆಗ್ಬಿಟ್ಟಿರುತ್ತೆ ಅಥವಾ ಅದನ್ನು ತುಂಬ ದಿವಸದಿಂದ ಬಳಲ್ತಾ ಇರ್ತೀರಾ. ಆ ದೀರ್ಘಾವಧಿ ಸಮಸ್ಯೆಗಳಿಗೆ ಈ ದಿನ ನಿಮಗೆ ಪರಿಹಾರ ಕಂಡುಕೊಳ್ಳುವಂತಹ ಸುಲಕ್ಷಣ ಸುದಿನ ಅಂತಲೂ ಕೂಡ ಹೇಳ್ಬೋದು. ಒಳ್ಳೆಯ ಒಂದು ಮಾರ್ಗಗಳು ಕೂಡ ಇವತ್ತು ಗೋಚರ ಆಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಪ್ರಮಾಣದ ನಷ್ಟ ಆಗುವಂಥದ್ದು ಕಟಕ ರಾಶಿಯವರು ನೋಡ್ಕೋಬೇಕಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಎಚ್ಚರಿಕೆಯಿಂದ ವ್ಯಾಪಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣ ಸಾಧ್ಯತೆಗಳ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೆ. ಸುಮ್ಮನೆ ಗೊತ್ತಿಲ್ಲದಿರೋನೋ ಅಥವಾ ಅನಿರೀಕ್ಷಿತವಾಗಿ ಎಲ್ಲೋ ಒಂದು ದೂರದ ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಕಟಕ ರಾಶಿಯವರು. ಯಾಕಂದರೆ ಎಲ್ಲೋ ದೂರದ ಪ್ರಯಾಣ ಕೂಡ ಬರುವಂಥದ್ದು. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಹೋಗಬೇಕು. ಹಾಗೆ ಆರೋಗ್ಯದ ಕಡೆ ಕೂಡ ನೀವು ಅವಶ್ಯಕವಾಗಿ ಜಾಗ್ರತೆಯಿಂದ ಈ ದಿನ ನೋಡ್ಕೊಳ್ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ, ಈ ದಿನ ಉತ್ತಮ ಅವಕಾಶಗಳು ಲಭ್ಯವಾಗುತ್ತೆ ಅಂತ. ನೋಡಿ, ಸಿಂಹ ರಾಶಿಯವ್ರಿಗೆ ಏನು ಹೇಳ್ತಾ ಇರುವಂಥದ್ದು, ಇವತ್ತು ವಿಶೇಷವಾಗಿರುವಂತಹ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ. ಯಾವುದೋ ಒಂದು ವಿಚಾರದಲ್ಲಿ ಈಗ ನಾವು ವ್ಯಾಪಾರ ಉದ್ಯೋಗ ಏನೋ ಮಾಡ್ಕೊಳ್ತಾ ಇರ್ತೀರಾ, ಅವಕಾಶಗಳು ನಿಮಗೆ ಸಿಗುತ್ತೆ. ವಿಶೇಷವಾಗಿರುವಂತಹ ಸ್ಥಾನಮಾನ ಹೆಚ್ಚಾಗಿರುವಂಥದ್ದು ಕೂಡ ನೋಡ್ಬೋದು. ಇನ್ನು ಮದುವೆ ಚರ್ಚೆ ಸಂಭವ ಕೂಡ ಆಗುವಂಥದ್ದು ಸಿಂಹರಾಶಿಯವರಿಗೆ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು. ಮದುವೆಗೆ ವಿಚಾರವಾಗಿ ಯಾರೆಲ್ಲ ಈ ವಿವಾಹ ಅಪೇಕ್ಷೆಗಳಿರ್ತೀರಾ, ಆಕಾಂಕ್ಷೆಗಳಿರ್ತೀರಾ, ನಿಮಗೆ ಮದುವೆಗೆ ವಿಶೇಷವಾಗಿರುವಂತಹ ಇವತ್ತು ಮನೆಯಲ್ಲಿ ಪ್ರಸ್ತಾಪನೆ ಆಗುವಂತಹ ಕೂಡ ನೋಡ್ಬೋದಾಗಿದೆ. ಇನ್ನು ವಿದೇಶ ಪ್ರವಾಸದ ಕನಸು ಕೂಡ ನನಸಾಗುವಂಥದ್ದು ಸಿಂಹರಾಶಿಯವರಿಗೆ. ಇವತ್ತು ನೋಡಿ, ವಿದೇಶದ ವಿಚಾರವಾಗಿ ಯಾವುದೋ ಒಂದು ಹೋಗ್ಬೇಕು ಅಂದ್ಕೊಂಡಿರ್ತೀರಾ ಅಥವಾ ಅಲ್ಲಿ ಏನೋ ಒಂದು ನಿಮಗೆ ವ್ಯಾಪಾರ ಉದ್ಯೋಗಕ್ಕೋಸ್ಕರನೋ ಅಥವಾ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಇರುವುದಕ್ಕೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಕನಸು ನನಸಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿದೆ. ಇನ್ನು ಪೂರಕವಾದ ವಾತಾವರಣ ಕೂಡ ಇರುವಂಥದ್ದು ಸಿಂಹರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು ವಿದೇಶದ ವಿಚಾರದಲ್ಲಿ. ಇನ್ನು ಕನ್ಯಾ ರಾಶಿ, ಕುಟುಂಬದಲ್ಲಿ ಕಲಹಗಳು ಅಂತ ಹೇಳ್ತಾ ಇದ್ದೆ. ನೋಡಿ, ಕನ್ಯಾ ರಾಶಿಯವರು ನೋಡ್ಕೋಬೇಕಾಗುತ್ತೆ. ಕುಟುಂಬದಲ್ಲಿ ಕಲಹಗಳು ಕಾಣ್ತಾ ಇದೆ, ವಿನಾಕಾರಣ ಜಗಳಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಇರುವುದರಿಂದ
ಇರುವುದರಿಂದ ಈ ದಿನ ಮನೆಯಲ್ಲಿ ವಿಶೇಷವಾಗಿ ಕುಟುಂಬದಲ್ಲಿ ಜಾಗ್ರತೆಯಿಂದ ಮಾತುಕತೆಗಳನ್ನು ಆಡಬೇಕಾಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವರು. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಯಲ್ಲಿರೋರಿಗೆ ಅಂಥವ್ರಿಗೆ ಧನಲಾಭ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರು ಈ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ, ಈ ದಿನ ನೀವು ಧನಾಗಮನದ ನಿರೀಕ್ಷೆ ಮಾಡ್ಬೋದು. ಇವತ್ತು ಧನ ಪ್ರಾಪ್ತಿ ಆಗುತ್ತೆ, ಮಾಡುವಂತಹ ಕೆಲಸ ಕಾರ್ಯೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ, ದಿಗ್ವಿಜಯ ಆಗುತ್ತೆ ಅಂತ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ, ಹೊಸ ಉದ್ಯೋಗ ಬದಲಾಯಿಸುವ ಚಿಂತನೆ ಮಾಡುವಿರಿ ಅಂತ ಹೇಳ್ತಾ ಇದ್ದೆ. ತುಲಾರಾಶಿಯವರು ಹೊಸದಾಗಿ ಒಂದು ಉದ್ಯೋಗನೋ ವ್ಯಾಪಾರನೋ ಪ್ರಾರಂಭ ಮಾಡೋದು ಅಥವಾ ಬೇರೆ ಕಡೆ ಒಂದು ಬದಲಾವಣೆ ಆಗುವಂತಹ ಲಕ್ಷಣಗಳು ಕೂಡ ಉದ್ಯೋಗ ನಿಮಿತ್ತ ಮಾಡುವಂಥದ್ದು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ತುಲಾರಾಶಿಯವರಿಗೆ ಮನೆ ಕಟ್ಟಡ ಹಣಕಾಸಿನ ಸಮಸ್ಯೆ ಕೂಡ ಅರ್ಧಕ್ಕೆ ನಿಲ್ಲುವುದು ಅಂತ ಹೇಳ್ತಾ ಇದೆ. ಹಣಕಾಸಿನ ಸಮಸ್ಯೆಯಿಂದ ಏನಾಗುತ್ತೆ, ಎಲ್ಲೋ ಮನೆ ಕಟ್ತಾ ಇರ್ತೀರಾ ಅಥವಾ ಏನೋ ಒಂದು ನಿವೇಶನ ಖರೀದಿ ಮಾಡಲಿಕ್ಕೇನೋ ಏನೋ ಓಡಾಡ್ತಾ ಇರ್ತೀರಾ, ಅದರಿಂದ ಹಣದ ಅಭಾವದಿಂದ ಏನಾಗುತ್ತೆ, ಅರ್ಧಕ್ಕೆ ಕೆಲಸಗಳು ನಿಂತು ಹೋಗುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಪತಿ ಪತ್ನಿಯ ಮಧ್ಯೆ ಭಿನ್ನಾಭಿಪ್ರಾಯ ಆಗುವಂಥದ್ದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ತುಲಾರಾಶಿಯವರು ಎಚ್ಚರಿಕೆಯಿಂದ ಈ ದಿನ ಕಳಿಬೇಕು. ಮನೆಯಲ್ಲಿ ಏನಾದರೂ ಪತಿ ಪತ್ನಿಯರಿಂದನೂ ಕೂಡ ಆಗಲಿ ಅಥವಾ ಕುಟುಂಬದಲ್ಲಿ ಆಗಲಿ ಏನಾದರೂ ಭಿನ್ನಾಭಿಪ್ರಾಯ ಆಗುವಂಥದ್ದು, ಕಲಹಗಳಾಗುವಂಥದ್ದು ಕೂಡ ಗೋಚರ ಫಲದಲ್ಲಿರುವುದರಿಂದ ನೀವು ಧನದಲ್ಲಿ ಕೂಡ ಆರ್ಥಿಕವಾಗಿ ಕೂಡ ತೊಂದರೆ ಅನುಭವಿಸ್ತೀರಾ, ಮನೆಯಲ್ಲೂ ಕೂಡ ಸಮಸ್ಯೆಗಳು ಎದುರಾಗುವಂಥದ್ದು ಇರುವುದರಿಂದ ನೋಡಿಕೊಂಡು ಈ ದಿನವನ್ನು ಕಳೆಯಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ಆರೋಗ್ಯದ ಕಡೆ ಗಮನವಿರಬೇಕಾಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನದಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಏನಾದರೂ ಕೊಂಚ ಆರೋಗ್ಯದಲ್ಲಿ ಏರುಪೇರು ಕಂಡ್ರೂ ಕೂಡ, ಏನಾದರೂ ತೊಂದರೆಗಳು ಕಾಣಿಸಿದ್ರು ಕೂಡ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡ್ಕೋಬೇಕು. ಕೆಲವೊಂದು ವೈದ್ಯರ ಬಳಿ ತೆರಳಬೇಕಾಗುತ್ತೆ ಅಥವಾ ಮನೆಯಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ನೀವು ಆರೋಗ್ಯದ ದೃಷ್ಟಿಕೋನದಿಂದ ಮಾಡ್ಕೊಳ್ಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಹಿರಿಯರ ಅಧಿಕಾರಿಗಳಿಂದ ಪ್ರಶಂಸೆ ಗೌರವ ಸಿಗುವಂಥದ್ದು ಕೂಡ ಈ ದಿನ ನೋಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಈ ದಿನ ಹಿರಿಯರಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ, ಗೌರವ ಕೂಡ ನಿಮಗೆ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಸಹೋದ್ಯೋಗಿಗಳಿಂದ ಸಮಸ್ಯೆ ಕಾಡಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರು ಸಹೋದ್ಯೋಗಿಗಳಿಂದ ಹೆಚ್ಚಿನದಾಗಿ ನಿಮಗೆ ತೊಂದರೆಗಳು ಅನುಭವಿಸ್ತೀರಾ ಅಂತ ಹೇಳ್ತೀವಿ. ಯಾರೋ ಜೊತೆಲಿ ಕೆಲಸ ಮಾಡ್ತಿರೋದ್ರಿಂದ ಸುಮ್ಮನೆ ವಿನಾಕಾರಣ ಕಿರಿಕಿರಿ ಅನುಭವಿಸ್ತಾರೆ, ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ. ಈ ರೀತಿಯೆಲ್ಲ ಗೋಚಾರ ಫಲದಲ್ಲಿ ಇರುವುದರಿಂದ ನೋಡಿಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು. ಹಾಗೆ ಆಧ್ಯಾತ್ಮಿಕ ಚಿಂತನೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನೋಡಿ, ಯಾವಾಗ ಈಗ ಜೊತೆಗಾರರಿಂದಲೇ ನಾವು ಸಮಸ್ಯೆಗೆ ಸಿಲ್ಕೊಂಡ್ರೆ ಏನು ಮಾಡಬೇಕು, ಆಧ್ಯಾತ್ಮಿಕವಾಗಿ ದೈವ ಚಿಂತನೆ ಮಾಡ್ಕೊಳ್ಳಿ, ದೇವರ ಮೇಲೆ ಭಾರ ಹಾಕಿ, ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರೆಗೂ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಇನ್ನು ಧನಸ್ಸು ರಾಶಿ, ಉದ್ಯೋಗಿಗಳು ವ್ಯವಹರಿಸುವಾಗ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾರೆಲ್ಲ ಧನಸ್ಸು ರಾಶಿಯವರು ಇವತ್ತು ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಏನಾದರೂ ಅಲ್ಲಿ ವಸ್ತು ಕಳೆದುಕೊಂಡು ಹೋಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಸ್ವಂತ ಶ್ರಮ ಹಾಗೂ ಪ್ರಯತ್ನ ಯಶಸ್ಸು ತರಲಿದೆ ಅಂತಲೂ ಕೂಡ ಹೇಳ್ತಾ ಇದೆ. ಸ್ವಂತವಾಗಿ ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಬೇರೆಯವ್ರನ್ನ ನಂಬ್ಕೊಂಡು ಕೆಲಸ ಕಾರ್ಯಗಳು ಯಾವತ್ತೂ ನೀವು ಹೋಗಬಾರ್ದು. ಈ ದಿನ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ನೀವೇ ಕೂಡ ಅನುಭವಿಸ್ತಿರೋ ಕೂಡ ಅಂತಲೇ ಹೇಳ್ಬೋದು. ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು ಯಶಸ್ಸು ಕೂಡ ಕಾಣುವಂಥದ್ದು. ಮನೆಯ ಬಂಧುಗಳ ಆಗಮನ ಕೂಡ ಆಗುತ್ತೆ. ಮಾಡಬೇಕಾಗಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಯಶಸ್ಸು ಆಗುತ್ತೆ ಅಂತಲೂ ಕೂಡ ಈ ದಿನ ಹೇಳ್ಬೋದಾಗಿದೆ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ಸಾಲಗಾರರಿಂದ ಕಿರಿಕಿರಿ ಸಂಭವ ಇರುವಂಥದ್ದು. ಮಕರ ರಾಶಿಯವರಿಗೆ ಈ ದಿನ ಸಾಲಬಾಧೆ ಹೆಚ್ಚಾಗುವಂಥದ್ದು. ಸಾಲಗಾರ ಯಾರೋ ಸಾಲ ಕೊಟ್ಬಿಟ್ಟಿರ್ತಾರೆ, ಅವರಿಂದ ಕಿರಿಕಿರಿ ಆಗುತ್ತೆ, ಏನೋ ಪದೇ ಪದೇ ಫೋನ್ ಮಾಡುವಂಥದ್ದು ಅಥವಾ ಕಿರುಕುಳ ಕೊಡುವಂಥದ್ದು, ಈ ರೀತಿ ಈ ದಿನ ನೀವು ಎದುರಿಸಬೇಕಾಗುತ್ತೆ. ಇನ್ನು ದೂರದ ಪ್ರಯಾಣ ಬೇಡ ಅಂತಲೂ ಕೂಡ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಈ ದಿನ ದೂರದ ಪ್ರಯಾಣದಲ್ಲಿ ತೊಂದರೆ ಕಾಣ್ತಾ ಇದೆ, ಅಡಚಣೆಗಳಿದೆ. ಹಾಗಾಗಿ ದೂರದ ಪ್ರಯಾಣ ಏನಿದ್ರೂ ಕೂಡ ಅದನ್ನು ಈ ದಿನ ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾಗುವಂಥದ್ದು. ಮಕರ ರಾಶಿಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳ ಅಭ್ಯಾಸಗಳನ್ನು ಮಾಡ್ತಾ ಇರ್ತೀರಾ, ಒತ್ತಡ ಕೂಡ ಹೆಚ್ಚಾಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಮಕರ ರಾಶಿಯವರಿಗೆ ಇವತ್ತು ಅನಾನುಕೂಲಗಳು ಹೆಚ್ಚಾಗಿರುವುದರಿಂದ ಹೆಚ್ಚಿನ ಜಾಗೃತಿಯಿಂದ ದಿನವನ್ನು ಕಳೆಯಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಮಕ್ಕಳಿಗಾಗಿ ಹೊಸ ಉದ್ಯೋಗ ಪ್ರಾರಂಭಿಸಿರಿ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೂ ವಿಶೇಷವಾಗಿ ಮಕ್ಕಳ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ಅವರಿಗೋಸ್ಕರ ಹೊಸ ಉದ್ಯೋಗಗಳನ್ನು ನೀವು ಈ ದಿನ ಪ್ರಾರಂಭ ಮಾಡುವಂಥದ್ದು ಕೂಡ ನೋಡ್ಬೋದು. ಇನ್ನು ಕೃಷಿಕರಿಗೆ ಸರ್ಕಾರದಿಂದ ಧನಪ್ರಾಪ್ತಿ ಆಗುವಂಥದ್ದು. ಯಾರೆಲ್ಲ ಕೃಷಿಕರು ಕುಂಭರಾಶಿಗಳಿರ್ತೀರಾ, ಗೌರ್ಮೆಂಟಿಂದ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಸಾಲ ಕೂಡ ಸಿಗುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಸಾಲದ ವಿಚಾರವೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಆಗುವಂಥದ್ದು. ನೋಡಿ, ಈ ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಈ ದಿನ ವ್ಯಾಪಾರಗಳಲ್ಲಿ ಆಗಲಿ ಉದ್ಯೋಗಗಳಲ್ಲಿ ಧನಪ್ರಾಪ್ತಿ ಆಗುತ್ತೆ, ವಿಶೇಷವಾಗಿರುವಂತಹ ಧನಲಾಭ ಆಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಗುರುಗಳೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ವ್ಯಾಪಾರ ಚೆನ್ನಾಗಾದರೂ ಕೂಡ ಧನಾಗಮನ ಆಗಿರಲ್ಲ, ಧನದ ನಿರೀಕ್ಷೆ ಮಾಡಲಿಕ್ಕಾಗಿರಲ್ಲ, ಹಣದಿಂದ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಆದರೆ ನೋಡಿ, ಇವತ್ತು ನಿಮಗೆ ಅನುಕೂಲ ಆಗುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಧನಲಾಭ ಆಗುತ್ತೆ, ಅಭಿವೃದ್ಧಿ ಆಗ್ತೀರಾ. ಆರ್ಥಿಕವಾಗಿ ಏನಾದರೂ ಮನೆಗಳಲ್ಲಿ ಕೂಡ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ರು ಕೂಡ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಾ, ಸಬಲರಾಗ್ತೀರಾ
ಇರ್ತೀರಾ ಅಂತಲೂ ಕೂಡ ಹೇಳ್ತಾ ಇದ್ದೆ. ಅದರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಇರುವಂಥದ್ದು. ನೋಡಿ, ಯಾವಾಗ ನಮಗೆ ಹಣದ ವಿಚಾರವಾಗಿ ನಮಗೆ ಏನಾದರೂ ತೊಂದರೆಗಳಿದ್ರೂ ಕೂಡ ಅವೆಲ್ಲ ನಿವಾರಣೆ ಆಗಿ ಹಣ ಬರುತ್ತೆ, ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ. ಇದರಿಂದ ನೋಡಿ ಏನಾಗುತ್ತೆ, ನೆಮ್ಮದಿ ಇದ್ದಾಗ ಏನು ಮಾಡ್ತೀವಿ, ಹಣವನ್ನು ವೃಥ ಖರ್ಚು ಮಾಡ್ತೀವಿ. ಅದನ್ನು ಕೂಡ ನೋಡ್ಕೋಬೇಕು. ಗೋಚಾರ ಫಲದಲ್ಲಿ ಇವತ್ತು ಖರ್ಚು ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಖರ್ಚಿಗೆ ಕಡಿವಾಣ ಹಾಕಿ ಹಣದ ವಿಚಾರವಾಗಿ ಜಾಗೃತರಾಗಿರಿ, ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅಂತ ಗುರೂಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿನ ದಿನ ವಿಶೇಷದಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ, ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ನೀವು ಜಾತಕವನ್ನು ಬರೆಸಿಲ್ಲ, ಜಾತಕವನ್ನು ಬರೆಸ್ಕೊಳ್ಬೇಕು ಅನ್ನೋದಾದರೆ ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಅವರು ಸಿಗ್ತಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ತಿಳುವಳಿಕೆಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಯಾವ ರಾಶಿಗೆ ಯಾವ ಗ್ರಹ ಇದ್ದರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀವಿ, ಇದರ ಕುರಿತಾಗಿ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ಇವತ್ತು ವಿಶೇಷವಾಗಿ ನಾವು ರಾಶಿಗಳ ಬಗ್ಗೆನೇ ಕೂಡ ಹೇಳ್ತಿರುವಂಥದ್ದು. ಯಾಕಂದರೆ ನಿತ್ಯವೂ ಕೂಡ ರಾಶಿ ಬಗ್ಗೆನೇ ಹೇಳ್ತಾ ಇರ್ತೀವಿ. ಮತ್ತು ಗ್ರಹಗಳ ವಿಚಾರವಾಗಿ ಯಾವ ರಾಶಿಗಳಿಗೆ ಯಾವ ಗ್ರಹಗಳಿಂದ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಸಾಮಾನ್ಯವಾಗಿ ಈಗ ದಿನನಿತ್ಯ ಕೂಡ ರಾಶಿಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಗುರುಗಳೇ, ನಮಗೆ ರಾಶಿಗಳು ಗೊತ್ತಿದೆ, ಆದರೆ ನಾವು ಯಾವ ಗ್ರಹಗಳನ್ನು ಅನುಷ್ಠಾನ ಮಾಡಬೇಕು, ಯಾವ ಗ್ರಹಗಳನ್ನು ಪೂಜೆ ಮಾಡಬೇಕು, ಯಾವ ರಾಶಿಯವರಿಗೆ ಯಾವ ಗ್ರಹಗಳಿಂದ ಅನುಕೂಲ ಆಗುತ್ತೆ ಅಂತಲೂ ಕೂಡ ನಾವು ವಿಶೇಷವಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ಕೆಲವೊಂದು ರಾಶಿಗಳಿಗೆ ಇಂಥದ್ದೇ ಆದಂತಹ ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ತಾರೆ, ಹಾಗೆ ಇಂಥ ಗ್ರಹಗಳು ನೀಚ ಸ್ಥಾನದಲ್ಲಿರ್ತಾರೆ. ಮತ್ತು ಮೂಲ ತ್ರಿಕೋನದಲ್ಲಿ ಯಾವ್ಯಾವ ಗ್ರಹಗಳು ಇರ್ತವೆ, ಏನು ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಕೆಲವರು ನೋಡಿ ಅನುಭವಿಸ್ತಾ ಇರ್ತಾರೆ, ಕೆಲವೊಂದು ಯಾವುದೋ ವ್ಯಾಪಾರ ಉದ್ಯೋಗದಲ್ಲಿನೋ. ಕೆಲವರು ನೋಡಿ, ಈಗ ನೋಡಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಈಗ ಮೇಷರಾಶಿಯವ್ರಿಗೆ ಏನಾದರೂ ಸೂರ್ಯಗ್ರಹ ಚೆನ್ನಾಗಿತ್ತ ಅಂತಂದರೆ ಅವರು ಏನಾದರೂ ಗೌರ್ಮೆಂಟ್ ಕೆಲಸಗಳಾಗ್ಬಿಡುತ್ತೆ. ಅವ್ರಿಗೆ ಅಕಸ್ಮಾತ್ ಗೌರ್ಮೆಂಟ್ ಕೆಲಸ ಆಗೋವಂಥ ಲಕ್ಷಣಗಳು ಇದ್ದರೂ ಕೂಡ ಅವ್ರಿಗೆ ಪದೇ ಪದೇ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಎಕ್ಸಾಮ್ಸ್ ಬರೆದ್ರೂ ಕೂಡ ಚಿಕ್ಕ ಪಾಯಿಂಟ್ಸಲ್ಲಿ ಕೂಡ ಕೆಲವರು ಹೋಗ್ಬಿಟ್ಟಿರ್ತಾರೆ. ಅವರು ರವಿ ಗ್ರಹವನ್ನು ನೋಡ್ತೀವಿ ನಾವು. ಅವಾಗ ರವಿ ಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಏನಾದರೂ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದರೆ ಇವರು ಪದೇ ಪದೇ ತೊಂದರೆ ಅನುಭವಿಸ್ತಾರೆ. ನೋಡಿ, ತುಂಬ ಜನ ಈ ಗೌರ್ಮೆಂಟ್ ಕೆಲಸ ಬೇಕು ಅಂತ ಓಡಾಡ್ತಾ ಇರ್ತಾರೆ. ನಾವು ಗೌರ್ಮೆಂಟ್ ಕೆಲಸಕ್ಕೆ ಆಗಲಿ ರಾಜಕೀಯ ವಿಚಾರವಾಗಿ ನಾವು ರವಿಗ್ರಹವನ್ನು ನೋಡ್ತೀವಿ, ರಾಜಗ್ರಹ ಅಂತ ಹೇಳ್ತೀವಿ. ಯಾಕಂದರೆ ಒಂದು ರಾಜಗ್ರಹ ಅಂತಂದರೆ ಮುಂದಾಳತ್ವ ಇರುವಂಥದ್ದು, ಒಂದು ತೇಜಸ್ಸು ಹೆಚ್ಚಾಗಿರುವಂಥದ್ದು. ಈಗ ಗೌರ್ಮೆಂಟ್ ಕೆಲಸ ಇರಬೇಕು ಅಂತಂದರೆ ಅವರಲ್ಲಿ ತುಂಬ ತೇಜಸ್ಸು ಇರಬೇಕು ಅಂತ ಹೇಳ್ತಾರೆ, ಧೈರ್ಯವಾಗಿರಬೇಕಂತಾರೆ, ಧೈರ್ಯ ಸ್ವಭಾವ ಹೆಚ್ಚಾಗಿರಬೇಕು ಅಂತ ಹೇಳ್ತಾರೆ, ಮತ್ತು ಆಕರ್ಷಣೀಯವಾಗಿರಬೇಕು ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಇರುವಂಥದ್ದು. ಹಾಗಾಗಿ ಈಗ ರಾಶಿಗಳಲ್ಲಿ ನಾವು ಯಾವ ರೀತಿ ಗ್ರಹಗಳನ್ನು ನಾವು ನೋಡಬೇಕು, ಯಾವ ಗ್ರಹಗಳಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ನೋಡುವಂಥದ್ದು. ಪ್ರಥಮವಾಗಿ ಮೇಷರಾಶಿ ನೋಡುವಂಥದ್ದು. ಇಲ್ಲಿ ಈ ಮೇಷರಾಶಿ ಅಧಿಪತಿ ಬಂದು ಕುಜ ಆಗಿದ್ರು ಕೂಡ ನೋಡಿ, ಕುಜ ಅಧಿಪತಿ ಅಂತ ಹೇಳ್ತೀವಿ. ಭೂಮಿ ವಿಚಾರಗಳಲ್ಲಿ ಈ ಕುಜ ಗ್ರಹವನ್ನು ನೋಡ್ತೀವಿ. ನಾವೇನಾದರೂ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯರಾಗಲಿ ಈ ದಯಾದಿಗಳಲ್ಲಿ ಏನು ಮಾಡಿಬಿಡ್ತಾರೆ, ಸುಮ್ಮನೆ ವಿನಾಕಾರಣ ಜಗಳಗಳು ಮಾಡಿಕೊಂಡು ಒಂದು ಮನೆ ಆಸ್ತಿ ಹಂಚಿಕೆ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಾರಲ್ಲ. ಮೇಷರಾಶಿಯಲ್ಲಿ ಇದ್ದು ಏನಾದರೂ ಕುಜಗ್ರಹ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರಾ ಅಥವಾ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದರೆ ಅವರು ಸುಮ್ಮನೆ ಕೋರ್ಟ್ಗೆಲ್ಲ ಹೋಗ್ಬಿಡ್ತಾರೆ. ಸುಮ್ಮನೆ ಅದು ಇತ್ಯರ್ಥ ಆಗೋದಿಲ್ಲ ಬೇಗನೆ. ಕೆಲವರು ನೋಡಿ, ಕೆಲವೊಂದು ವಿಚಾರದಲ್ಲಿ ಈಗ ಆಸ್ತಿ ವಿಚಾರಗಳು ಎಷ್ಟೋ ವರ್ಷಗಳ ಗಟ್ಟಲೆ ಕೂಡ ಎಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವರಲ್ಲೇ ಜೊತೆಲಿ ಹುಟ್ಟಿದವರಲ್ಲೇ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಈ ರೀತಿ ಮೇಷರಾಶಿಯವರು ಏನಾದರೂ ಜನನವಾಗಿದ್ದರೆ ನೋಡ್ಕೊಳ್ಬೇಕು. ಇನ್ನು ಮೇಷರಾಶಿಯ ಪ್ರಥಮ ಗ್ರಹವನ್ನು ನಾವು ಸೂರ್ಯನನ್ನು ಹೇಳ್ತೀವಿ, ರವಿಯನ್ನು ಪ್ರಥಮ ಗ್ರಹ ಅಂತ ಹೇಳ್ತೀವಿ. ಈ ಮೇಷರಾಶಿಯವರಿಗೆ ಬಲವಾದ ಸೂರ್ಯನು ಏನು ಮಾಡ್ತಾನೆ ಅಂತಂದರೆ
ಗಮನಾರ್ಹ ಪ್ರಗತಿಯನ್ನು ಕಾಣ್ತಾನೆ. ಸುಮ್ಮನೆ ನೋಡಿ ಚೆನ್ನಾಗಿ ಏನೋ ಸ್ವಲ್ಪ ಅಭಿವೃದ್ಧಿ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಒಂದು ಹೋಟೆಲ್ ಇಟ್ಕೊಳ್ರಿ ಅಂದರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಒಂದು ಹೋಟೆಲ್ 2 ಆಗುತ್ತೆ, 3 ಆಗುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಅದನ್ನು ಆ ಬ್ರಾಂಚಸ್ ಎಲ್ಲ ಓಪನ್ ಮಾಡ್ತಾರೆ. ಈ ರೀತಿ ಎಲ್ಲ ಆಗ್ಬಿಡುತ್ತೆ. ತುಂಬ ಗಮನಾರ್ಹವಾಗಿ ಇವರು ಅಭಿವೃದ್ಧಿವಂತರೇ. ಸೂರ್ಯಗ್ರಹ ರವಿಗ್ರಹ ಏನಾದರೂ ಅವ್ರಿಗೆ ಚೆನ್ನಾಗಿ ಉತ್ತಮ ಫಲ ಕೊಟ್ಟಿದ್ದಾನೆ. ಮತ್ತು ಹಾಗೆ ಆರೋಗ್ಯ ವಿಚಾರದಲ್ಲೂ ಕೂಡ ತುಂಬ ತುಂಬ ಚೆನ್ನಾಗಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸದೃಢರಾಗ್ತಾರೆ. ಮತ್ತು ಈ ಎಲ್ಲ ಜಿಮ್ಗಳಿಗೆ ಹೋಗಿ ಅವರು ದೇಹವನ್ನು ತುಂಬ ಬಲಾಢ್ಯ ಮಾಡ್ಕೊಂಡು ಬಿಡ್ತಾರೆ. ಇವ್ರಿಗೆಲ್ಲರಿಗೂ ಕೂಡ ರವಿಗ್ರಹ ಮೇಷರಾಶಿಯವರಿಗೆ ಅನುಕೂಲ ಆಗಿರಬೇಕು ಅಂತ ಹೇಳುತ್ತೆ. ಇನ್ನು ಯಶಸ್ಸನ್ನು ಸಾಧಿಸಲು ಕೂಡ ತುಂಬ ಅನುಕೂಲ ಆಗುತ್ತೆ. ಯಾವ ಕೆಲಸ ಮಾಡಿದ್ರೂ ಕೂಡ ಯಶಸ್ಸನ್ನು ಸಾಧಿಸಲು ಮೇಷರಾಶಿಯವರಿಗೆ ರವಿಗ್ರಹವನ್ನು ನೋಡಬೇಕು. ಏನಾದರೂ ನೋಡಿ ಈ ರೀತಿ ಒಳ್ಳೇದು ಯಾವ ರೀತಿ ಮಾಡ್ತಾರೆ, ಏನಾದರೂ ರವಿಗ್ರಹ ನೀಚ ಸ್ಥಾನದಲ್ಲಿದ್ದರೆ ಅಷ್ಟೇ ಕೆಟ್ಟದನ್ನು ಕೂಡ ಮಾಡ್ತಾನೆ. ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದ್ರೆ, ಅಥವಾ ದೇಹದಲ್ಲಿ ಸುಮ್ಮನೆ ಪದೇ ಪದೇ ಬೀಳ್ತಾ ಇರುವಂಥದ್ದು, ಸುಮ್ಮನೆ ಕೈ ಕಾಲುಗಳನ್ನು ಮುರ್ಕೊಳ್ತಾ ಇರ್ತಾರೆ, ಆಕ್ಸಿಡೆಂಟ್ಗಳು ಪದೇ ಪದೇ ಆಗ್ತಾ ಇದ್ರೆ ರವಿಗ್ರಹ ನೀಚ ಸ್ಥಾನದಲ್ಲಿದ್ದಾನೆ ಅಂತ. ಆಮೇಲೆ ಅಭಿವೃದ್ಧಿ ಆಗ್ತಿಲ್ಲ. ಯಾವುದೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇವರಿಗೆ ಕೈ ಹಿಡಿತಾ ಇಲ್ಲ, ಹತ್ತುತ್ತಾ ಇಲ್ಲ. ಮತ್ತು ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ, ಯಾವ ಕೆಲಸಗಳಿಗೂ ಕೂಡ ಕೈ ಹಾಕಿದ್ರೆ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಅಂತಂದರೆ ರವಿಗ್ರಹವನ್ನು ಇವರು ಅವಶ್ಯಕವಾಗಿ ಪೂಜಾರಿಗಳನ್ನು ಮಾಡ್ಕೊಳ್ಳಿ. ಅವಾಗೆ ಅನುಕೂಲ ಆಗುತ್ತೆ. ರವಿಗ್ರಹ ಆಕ್ಟಿವ್ ಮಾಡ್ಕೊಂಡಾಗ ನಮಗೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮೇಷರಾಶಿಯವ್ರಿಗೆ. ಇನ್ನು ಈ ವೃಷಭ ರಾಶಿಯವ್ರಿಗೆ ನೋಡಿದಾಗ ನೋಡಿ, ವೃಷಭ ರಾಶಿಯವ್ರಿಗೆ ನಾವು ಏನು ಹೇಳ್ತೀವಿ, ಇಲ್ಲಿ ಶನಿ ಮುಖ್ಯ ಅಂತ ಹೇಳ್ತೀವಿ. ಅಂದರೆ ಶನಿಗ್ರಹನನ್ನು ಏನು ಹೇಳ್ತಾರೆ, ಈ ಅಂದರೆ ವಿಶೇಷವಾಗಿರುವಂತಹ ತಂದೆಗೆ ಮತ್ತು ಮಗನಿಗೆ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನೋಡಿ, ಈಗ ತಂದೆ ಮಕ್ಕಳಲ್ಲಿ ಚೆನ್ನಾಗೇ ಇರಲ್ಲ, ಒಂದೇ ಮನೇಲಿದ್ದರೂ ಕೂಡ ಮಾತಾಡಿಸ್ತಾ ಇರಲ್ಲ, ಈ ರೀತಿಯೆಲ್ಲ ಆಗ್ಬಿಟ್ಟಿರ್ತಾರೆ. ವೃಷಭ ರಾಶಿಯವ್ರಿಗೆ ಈ ರೀತಿ ಏನಾದರೂ ತೊಂದರೆಗಳಾಗಿದ್ದರೆ ಶನಿಯನ್ನು ಆಕ್ಟಿವ್ ಮಾಡ್ಕೋಬೇಕು, ಶನಿಗ್ರಹದ ಪೂಜಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಶನಿಗ್ರಹ ಮುಖ್ಯವಾಗಿರುತ್ತೆ. ಸಂಪತ್ತು ಹೆಚ್ಚಿಸ್ತಾನೆ. ಶನಿಗ್ರಹ ಏನಾದರೂ ಬಲವಾಗಿ ಬಲಾಢ್ಯನಾಗಿದ್ದ ಅಂತಂದರೆ ಸಂಪತ್ತು ಹೆಚ್ಚಾಗುವಂಥದ್ದು ನೋಡ್ಬೋದು, ಉತ್ತಮ ಆರೋಗ್ಯ ನೋಡ್ಬೋದು, ಭೌತಿಕವಾಗಿ ಅವರ ಸೌಂದರ್ಯ ಕೂಡ ಹೆಚ್ಚಾಗುವಂಥದ್ದು ನೋಡ್ಬೋದು. ಇನ್ನು ಜೀವನದ ಸಮಸ್ಯೆಗಳು ಅನಾಯಾಸವಾಗಿ ಪರಿಹರಿಸುತ್ತಂತೆ. ಏನೇ ಸಮಸ್ಯೆ ಇದ್ದರೂ ಕೂಡ ಇವರು, ಮನೆಯಲ್ಲಿ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ಇವರು ವೃಷಭರಾಶಿಯವರು ಅನಾಯಾಸವಾಗಿ ಈಸಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಪರಿಹಾರಗಳು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಶನಿಗ್ರಹ ನೀಚ ಸ್ಥಾನದಲ್ಲಿದ್ದರೆ ಇವೆಲ್ಲ ಕೂಡ ಉಲ್ಟಾಗುತ್ತೆ, ತೊಂದರೆಗಳನ್ನು ಜಾಸ್ತಿ ಅನುಭವಿಸ್ತಾರೆ. ಹಾಗಾಗಿ ಶನಿಯನ್ನು ಅವಶ್ಯಕವಾಗಿ ಪೂಜಾರಿಗಳು ಮಾಡ್ಕೊಳ್ಬೇಕು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಬುಧ ಗ್ರಹವನ್ನು ಮಿಥುನಾಧಿಪತಿ ಅಂತ ಕೂಡ ಹೇಳ್ತೀವಿ. ಮಿಥುನ ರಾಶಾಧಿಪತಿ ಬುಧ ಒಳ್ಳೆಯ ಒಂದು ಬುದ್ಧಿಶಕ್ತಿ, ಮಕ್ಕಳಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೂ ಕೂಡ ಬುಧನನ್ನು ನೋಡ್ತೀವಿ. ಈಗ ಬುದ್ಧಿಮಾಂದ್ಯ ಆಗ್ಬಿಡ್ತಾರೆ, ಮಕ್ಕಳು ಚೆನ್ನಾಗಿ ಹುಟ್ಟಿರ್ತಾರೆ, ಬರ್ತಾ ಬರ್ತಾ ಯಾರ ಮಾತನ್ನು ಕೇಳಲ್ಲ, ಮಂಕಾಗ್ಬಿಡೋದು, ಒಬ್ಬೊಬ್ಬರೇ ಕೂತ್ಕೊಂಡ್ಬಿಡೋದು, ಯಾರು ಏನು ಹೇಳಿದ್ರು ಕೇಳೋದಿಲ್ಲ, ಯಾರ ಜೊತೆನೋ ಮಾತಾಡ್ತಾ ಇರಲ್ಲ. ಈ ರೀತಿ ಏನಾದರೂ ಆಗ್ತಾ ಇತ್ತಂದರೆ ಬುಧ ಗ್ರಹವನ್ನು ಮಿಥುನ ರಾಶಿಯವರು ಅನುಷ್ಠಾನ ಮಾಡಬೇಕು, ಬುಧಾಗ್ರಹಗಳನ್ನು ಪೂಜಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಏನಾದರೂ ದುರ್ಬಲ ಆದರೆ, ಕಳಪೆ ನಿರ್ಧಾರಗಳು, ಸುಮ್ಮನೆ ಏನೋ ಒಂದು ಈಗ ಆ ಬುಧಗ್ರಹ ದುರ್ಬಲವಾಗಿದ್ದು ಮಿಥುನ ರಾಶಿಯವ್ರಿಗಿತ್ತಂದರೆ ಏನು ಮಾಡ್ತಾರೆ ಗೊತ್ತಾ, ಇವರು ಏನೇ ಒಂದು ನಿರ್ಧಾರ ಮಾಡಿದ್ರು ಕೂಡ ಅದು ತಪ್ಪಾಗ್ಬಿಡುತ್ತೆ. ಈಗ ಯಾವುದೊಂದು ಕೆಲಸ ಕಾರ್ಯ ಇವರು ಏನು ಹೇಳಿದ್ರು ಕೂಡ ನಡೀತಾ ಇರಲ್ಲ, ಯಾವುದೇ ಒಂದು ನಿರ್ಧಾರ ಮಾಡಿದ್ರು ಕೂಡ ಅದು ಕಳಪೆ ಆಗುತ್ತೆ, ತಪ್ಪಾಗುತ್ತೆ, ಕೆಲಸ ಕಾರ್ಯಗಳು ಕೂಡ ಕೈ ಇಡಲ್ಲ ಅಂತ ಹೇಳ್ತಾ. ಹಾಗಾಗಿ ಬುಧಗ್ರಹವನ್ನು ಅನುಷ್ಠಾನ ಮಾಡ್ಕೊಳ್ಬೇಕು. ಇನ್ನು ಕಟಕ ರಾಶಿಯವರಿಗೆ ಕುಜಗ್ರಹ ಮಂಗಳ ಗ್ರಹ ತುಂಬ ಪ್ರಮುಖ ಅಂತಲೂ ಕೂಡ ಹೇಳುವಂಥದ್ದು. ಏನಾದರೂ ಬಿಸ್ನೆಸ್ ಮಾಡಬೇಕು, ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದರೆ, ಅಥವಾ ಏನಾದರೂ ಈಗ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ, ಸ್ವಲ್ಪ ಕಷ್ಟಪಟ್ಟರು ಕೂಡ ಇವರಿಗೆ ತುಂಬ ಯಶಸ್ಸು ಹೊಂದಿಬಿಡ್ತಾರೆ. ಏನಾದರೂ ಈ ಕಟಕ ರಾಶಿಯವ್ರ ಗ್ರಹಗಳಲ್ಲಿ ಮಂಗಳ ಏನಾದರೂ ಕುಜಗ್ರಹ ಬಲಿಷ್ಠನಾಗಿತ್ತ ಅಂತಂದರೆ ಇವರು ಸ್ವಲ್ಪ ಕಷ್ಟಪಟ್ಟರು ಕೂಡ ತುಂಬ ಅಭಿವೃದ್ಧಿ ಆಗ್ತಾರೆ. ಕುಜಗ್ರಹ ಕೆಟ್ಟಿದ್ದ ಅಂತಂದರೆ ಎಷ್ಟೇ ಕಷ್ಟಪಟ್ಟರು ಕೂಡ ಅಭಿವೃದ್ಧಿ ಆಗಲ್ಲ, ವ್ಯಾಪಾರಗಳು ನಷ್ಟಗಳನ್ನು ತುಂಬ ಅನುಭವಿಸ್ತಾರೆ, ತುಂಬ ಸಾಲಬಾಧೆಯಿಂದ ಬಳಲ್ತಾ ಇರ್ತಾರೆ. ಈ ರೀತಿ ನೋಡ್ಕೋಬೇಕಾಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಕುಜ ಮತ್ತು ಗುರುಗ್ರಹವನ್ನು ಎರಡನ್ನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಗುರು ವಿಶೇಷವಾಗಿ ಸಂತಾನಕಾರಕ, ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ. ಏನಾದರೂ ಈ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಈ ಗಂಡು ಮಗು ಆಗಬೇಕು ಅಂತ ಇದ್ದರೆ ಗುರುಗ್ರಹವನ್ನು ಆಕ್ಟಿವ್ ಮಾಡ್ಕೋಬೇಕು, ಪೂಜಾರಿಗಳನ್ನು ಮಾಡ್ಕೊಳ್ಬೇಕು. ಅದೇ ರೀತಿ ಕುಜಗ್ರಹವನ್ನು, ಹಾಗೆ ಏನಾಗುತ್ತೆ ಈ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲ್ಲೂ ಕೂಡ ತುಂಬ ತೊಂದರೆಗಳು ಅನುಭವಿಸ್ತೀರಾ, ಜಗಳಗಳನ್ನು ಆಡಬೇಕಾಗುತ್ತೆ. ಮತ್ತು ಧನದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತೀರಾ. ಸಿಂಹ ಲಗ್ನದವರು, ಸಿಂಹ ರಾಶಿಯವರು ಹಣದ ವಿಚಾರವಾಗಿ ಎಷ್ಟೇ ಹಣ ಬಂದರೂ ಕೈ ಸೇರ್ತಾ ಇರಲ್ಲ, ಮತ್ತು ಅನುಭವಿಸ್ಲಿಕ್ಕಾಗಲ್ಲ. ನೋಡಿ, ಕೋಟ್ಯಾಧಿಪತಿಗಳಾಗಿರ್ತಾರೆ, ಲಕ್ಷಾಧಿಪತಿಗಳಾಗಿರ್ತಾರೆ, ತುಂಬ ಚೆನ್ನಾಗಿ ಮನೆ ಕಡೆ ತುಂಬ ಸದೃಢರಾಗಿರ್ತಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಾರೆ, ಮನೇಲಿ ತುಂಬ ಚೆನ್ನಾಗಿದ್ರು ಕೂಡ ಅನುಭವಿಸ್ಲಿಕ್ಕಾಗಲ್ಲ, ಒಳ್ಳೆ ಬಟ್ಟೆ ಹಾಕ್ಲಿಕ್ಕಾಗಲ್ಲ, ಒಳ್ಳೆ ಒಂದು ಊಟ ಕೂಡ ಮಾಡಲಿಕ್ಕಾಗಲ್ಲ, ಕಷ್ಟ ಅನುಭವಿಸ್ತಾ ಇರ್ತಾರೆ. ಈ ರೀತಿ ಏನಾದರೂ ಆಯ್ತಂದರೆ ಗುರುಗ್ರಹವನ್ನು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ, ಅನುಕೂಲ ಆಗುತ್ತೆ. ಇನ್ನು ಈ ಕನ್ಯಾ ರಾಶಿಯವರು ನೋಡಿದಾಗ ಮುಖ್ಯವಾದ ಗ್ರಹ ಇಲ್ಲಿ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಶುಕ್ರನನ್ನು ಕೂಡ ನಾವು ಅಲಂಕಾರಕಾರಕ ಅಂತಂದು, ಅಂದರೆ ಒಂದು ಮನೆ ಕಟ್ಟಬೇಕು, ಒಂದು ಭೂಮಿ ತಗೋಬೇಕು ಅಂದರೂ ಕೂಡ ಶುಕ್ರಗ್ರಹ ಬಲಿಷ್ಠನಾಗಿರಬೇಕು. ಮತ್ತು
ಈ ಕೋರ್ಟ್ ಕಚೇರಿ ವಿಚಾರವಾಗಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು ಕೂಡ ಈ ಶುಕ್ರ ಗ್ರಹವನ್ನು ಇವರು ಅನುಷ್ಠಾನ ಮಾಡಬೇಕಾಗುತ್ತೆ, ಪೂಜಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಕನ್ಯಾ ಲಗ್ನದವರು, ಕನ್ಯಾ ರಾಶಿಯವರು. ಇನ್ನು ಈ ತುಲಾರಾಶಿಯವ್ರಿಗೆ ನೋಡಿದಾಗ ತುಲಾರಾಶಿಯವರು ಶನಿ ಮುಖ್ಯವಾಗಿರುವಂಥದ್ದು. ಶನಿಯು ಯಶಸ್ಸನ್ನು ಬಲವಾಗಿರುವ ಶನಿ ಏನು ಮಾಡ್ತಾನೆ, ಯಶಸ್ಸನ್ನು ಸಮೃದ್ಧಿಯನ್ನು ಕೊಡ್ತಾನೆ. ಕ್ಷೀಣ ಶನಿ ಏನು ಮಾಡ್ತಾನೆ, ಎಲ್ಲವಕ್ಕೂ ಕೂಡ ತೊಂದರೆ ಮಾಡ್ತಾನೆ. ಹಾಗಾಗಿ ಶನಿ ಗ್ರಹವನ್ನು ಪೂಜಾರಿಗಳನ್ನು ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು ಕೂಡ ಅನುಕೂಲ ಮಾಡುವಂಥದ್ದು. ವೃಶ್ಚಿಕ ರಾಶಿಯವರು ಗುರುಗ್ರಹವನ್ನು ಆರಾಧನೆ ಮಾಡ್ಕೊಳ್ಳಬೇಕು. ಗುರುರಾಯನು ನಿಮ್ಮ ಯಾರಾದರೂ ಆಗಲಿ, ನಿಮ್ಮ ಆ ಗುರುಗಳನ್ನು ಯಾವಾಗ ನೀವು ಅನುಸರಿಸಿ ಹೋಗ್ತೀರಾ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಧನುರಾಶಿಯವ್ರಿಗೂ ಕೂಡ ಮಂಗಳಕರ ಅಂದರೆ ಕುಜಗ್ರಹ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಧನುರಾಶಿಯವರು ಕೂಡ ಕುಜಗ್ರಹನನ್ನು ಯಾವುದೇ ರೀತಿಯ ತೊಂದರೆಗಳು, ಮದುವೆಗಳಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಈ ಕೆಂಪು ಬಟ್ಟೆಗಳನ್ನು, ಕೆಂಪು ವಸ್ತ್ರಗಳನ್ನು, ದಾನಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಧನುರಾಶಿಯವರು. ಇನ್ನು ಮಕರ ಲಗ್ನದವರು ಕೂಡ ತುಂಬ ವಿಶೇಷವಾಗಿ ಶುಕ್ರ ನಿರ್ಣಾಯಕನಾಗ್ತಾನೆ. ಯಾವುದೇ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭಕ್ಕೂ ಮುನ್ನ ಮಕರ ರಾಶಿಯವರು ಶುಕ್ರ ಗ್ರಹನನ್ನು ಆರಾಧನೆ ಮಾಡಿ ಮುಂದುವರಿರಿ, ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವ್ರಿಗೂ ಕೂಡ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಎರಡನ್ನೂ ಕೂಡ ನಾವು ನೋಡ್ತೀವಿ. ಬುಧನು ಬುದ್ಧಿಕಾರಕ, ಶುಕ್ರನು ಅಲಂಕಾರಕಾರಕ. ನಾವು ಚೆನ್ನಾಗಿರಬೇಕು, ಒಂದು ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗಬೇಕು, ನಮ್ಮ ಮಾತನ್ನು ಜನಗಳು ಕೇಳಿಸ್ಕೋಬೇಕಾದ್ರೂ ಕೂಡ ಬುಧ ಗ್ರಹನನ್ನು ನೀವು ಪೂಜಾರಿಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕಡೆಯದಾಗಿ ಈ ಮೀನರಾಶಿಯವ್ರಿಗೆ ನೋಡಿದಾಗ ಮುಖ್ಯ ಗ್ರಹ ಚಂದ್ರನಾಗಿರ್ತಾನೆ. ಬಲವಾದ ಚಂದ್ರನ ಏನು ಮಾಡ್ತಾರೆ, ನಮಗೆ ಯಾವುದೇ ರೀತಿಯ ಜ್ಞಾನ ಮತ್ತು ಯಶಸ್ಸಿಗೆ ಕಾರಣನಾಗ್ತಾನೆ ಅಂತ ನೋಡಿ. ಒಳ್ಳೆಯ ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕು, ಅನುಕೂಲ ಆಗಬೇಕು. ಯಾವುದೇ ಒಂದು ದೊಡ್ಡ ದೊಡ್ಡ ಎಕ್ಸಾಮ್ಸ್ನ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕಾದ್ರೂ ಕೂಡ ಇವರು ಮೀನರಾಶಿಯವರು ಚಂದ್ರಗ್ರಹನ ಪೂಜಾರಿಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿ ಅವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.